ನಡೆಯುವ ಕಡ್ಡಿ ಹಾರುವ ಎಲೆ ಎಂಬ ಲೇಖನದಿಂದ ಆಯ್ದುಕೊಂಡ ಭಾಗವಾಗಿದೆ. ಕೀಟಗಳ ನಡುವಿನ ಆಹಾರ ಮತ್ತು ವಾಸಸ್ಥಳದ ಪೈಪೋಟಿಯನ್ನು ವಿವರಿಸುತ್ತಾ ತಮ್ಮನ್ನು ವೈರಿಗಳಿಂದ ರಕ್ಷಿಸಿಕೊಳ್ಳಲು ಕೀಟಗಳು ಬಳಸುವ ಅಜ್ಞಾತವಾಸ ಅಥವಾ ಮರೆಮಾಚುವ ಕೌಶಲ್ಯದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಕಡ್ಡಿ ಹುಳಗಳು ಮತ್ತು ಎಲೆ ಹುಳಗಳು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ತದ್ವಾಂತವಾಗಿ ಹೊಂದಿಕೊಂಡು ಹೇಗೆ ಪತ್ತೆ ಮಾಡಲಾಗುತ್ತಿರುತ್ತವೆ? ಈ ಹುಳಗಳಿಗೆ ತಾವು ಕಡ್ಡಿ ಅಥವಾ ಎಲೆಗಳಂತೆ ಇದ್ದೇವೆಂದು ಹೇಗೆ ತಿಳಿಯಿತು ಎಂಬ ಪ್ರಶ್ನೆಗೆ ಉತ್ತರವಾಗಿ ಚಾರ್ಲ್ಸ್ ಡಾರ್ವಿನ್ನನ ಸ್ವಾಭಾವಿಕ ಆಯ್ಕೆ ಸಿದ್ಧಾಂತವನ್ನು ಉದಾಹರಣೆಯೊಂದಿಗೆ ವಿಶ್ಲೇಷಿಸಲಾಗಿದೆ. ಅರಣ್ಯದಲ್ಲಿ ಕೀಟಹಾರಿ ಹಕ್ಕಿಗಳು ಸುಲಭವಾಗಿ ಕಣ್ಣಿಗೆ ಬೀಳುವ ಕೀಟಗಳನ್ನು ತಿನ್ನುತ್ತಿದ್ದವು. ಆದರೆ ಉದ್ದ ಮತ್ತು ತೆಳ್ಳಗೆ ಕಡ್ಡಿ ಹುಳಗಳು ಗಿಡಗಳ ಕೊಂಬೆಗಳ ಮೇಲೆ ಅಥವಾ ಕಡ್ಡಿಗಳ ಮೇಲೆ ಕುಳಿತಾಗ ಹಕ್ಕಿಗಳಿಗೆ ಕಾಣಿಸುತ್ತಿರಲಿಲ್ಲ. ಹೀಗೆ ಪ್ರಕೃತಿಯಲ್ಲಿ ಹೊಂದಿಕೊಳ್ಳುವ ಕೀಟಗಳು ಮಾತ್ರ ಉಳಿದುಕೊಂಡಿವೆ ಎಂಬ ಡಾರ್ವಿನ್ ಸಿದ್ಧಾಂತ. ಕಡ್ಡಿ ಹುಳಗಳು ಮತ್ತು ಎಲೆಹುಳಗಳು ತಮ್ಮ ಪರಿಸರಕ್ಕೆ ಹೋಲುವ ಆಕಾರ ಮತ್ತು ಬಣ್ಣಗಳನ್ನು ಹೊಂದಿರುವುದರಿಂದ ಪರಭಕ್ಷಕ ಪಕ್ಷಿಗಳಿಂದ ತಪ್ಪಿಸಿಕೊಳ್ಳುತ್ತವೆ. ಪ್ರಕೃತಿಯ ನಿಯಮದ ಪ್ರಕಾರ ತಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುವ ಜೀವಿಗಳು ಮಾತ್ರ ಬದುಕುಳಿಯುತ್ತವೆ. 80 ವರ್ಷಗಳ ಹಿಂದೆ ಬಿಸಿಲು ಕುದುರೆ ಕೀಟಗಳ ಮೇಲೆ ನಡೆಸಿದ ಪ್ರಯೋಗವನ್ನು ದೃಢಪಡಿಸಿತು. ಹಸಿರು ಕೀಟಗಳನ್ನು ಹಸಿರು ಸಸ್ಯಗಳ ಮೇಲೋ ಕಂದು ಕೀಟಗಳನ್ನು ಕಂದು ಸಸ್ಯಗಳ ಮೇಲೋ ಬಿದ್ದಾಗ ಆಯಾ ಪರಿಸರಕ್ಕೆ ಹೊಂದಿಕೊಳ್ಳುತ್ತಾ ಕೀಟಗಳು ಪಕ್ಷಿಗಳಲ್ಲಿ ಆಹಾರವಾದವು. ಹೊಂದಿಕೊಂಡವು ಮಾತ್ರ ಉಳಿದವು. ಇದು ಕೀಟಗಳ ಬದುಕಿಗೆ ಅವುಗಳ ಹಿನ್ನೆಲೆಯೊಂದಿಗೆ ಹೊಂದಾಣಿಕೆ ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತದೆ. ಕಡ್ಡಿ ಹುಳಗಳ ಮೊಟ್ಟೆಗಳು ಸಹ ಅವು ಬದುಕುವ ಗಿಡಗಳ ಬೀಜಗಳನ್ನೇ ಹೋಲುತ್ತವೆ. ಕೆಲವು ಕಡ್ಡಿ ಹುಳಗಳು ಗೋಸುಂಬೆಗಳಂತೆ ಬಣ್ಣ ಬದಲಾಯಿಸುವ ಶಕ್ತಿ ಹೊಂದಿವೆ. ಹಾರ್ಮೋನ್ಗಳ ಪ್ರಭಾವದಿಂದ ಚರ್ಮದ ವರ್ಣ ತಂತುಗಳು ಸ್ಥಳಾಂತರಗೊಂಡು ಬಣ್ಣ ಬದಲಾವಣೆಯಾಗುತ್ತದೆ. ಕಡ್ಡಿ ಹುಳಗಳಂತೆ ನಟಿಸುವುದೊಂದೇ ರಕ್ಷಣೆಯಲ್ಲ. ಕೆಲವು ಜಾತಿಗಳಲ್ಲಿ ವಿಷ ಉತ್ಪತ್ತಿ ಮಾಡುವ ಗ್ರಂಥಿಗಳಿದ್ದು ವಾಸನೆ ಸೋಸಿ ಅಥವಾ ವಿಷ ಸಿಂಪಡಿಸಿ ವೈರಿಗಳನ್ನು ಹುಟ್ಟಿಸುತ್ತವೆ. ಕಡ್ಡಿ ಹುಳು ಎಲೆಹುಳುಗಳ ಇನ್ನೊಂದು ಅಸಾಧಾರಣ ಶಕ್ತಿಯೆಂದರೆ ತುಂಡಾದ ಕಾಲುಗಳು ಮತ್ತೆ ಬೆಳೆಯುವುದು. ಹಕ್ಕಿ ಅಥವಾ ಹಲ್ಲಿ ಕಾಲನ್ನು ಹಿಡಿದರೆ ಹುಳು ತಾನೇ ಆ ಕಾಲನ್ನು ಕಳಚಿ ಪರಾರಿಯಾಗುತ್ತದೆ. ಇದನ್ನು ಸ್ವ-ಅಂಗಚ್ಛೇದ ಎನ್ನುತ್ತಾರೆ. ಹೊಸ ಕಾಲುಗಳು ಕೊಚ್ಚ-ಗಿಡವಾಗಿರುತ್ತವೆ. ಎಲೆಹುಳು ಸಹ ಕಡ್ಡಿ ಹುಳುವಿನಂತೆಯೇ ಎಲೆಯ ರೂಪವನ್ನು ತದ್ವಾಂತವಾಗಿ ಹೋಲುತ್ತದೆ. ಚಪ್ಪಟೆಯಾಗಿ ದಿಂಡು ಮತ್ತು ನಾಳಗಳಿರುತ್ತವೆ. ಕಚ್ಚಿ ಹಿಡಿದ ಎಲೆಯಂತೆ ಕಂದು ಕಲೆಗಳು ಇರಬಹುದು. ಕಡ್ಡಿ ಹುಳಗಳು ಮತ್ತು ಎಲೆಹುಳುಗಳು ಈಗ ಅಪರೂಪದ ಕೀಟಗಳೆಂದು ಹೇಳಬಹುದು. ಕಡಿಮೆ ಸಂತಾನ ಸಾಮರ್ಥ್ಯ, ಪರಿಸರ ನಾಶ ಮತ್ತು ಕ್ರಿಮಿನಾಶಕಗಳು ಇದಕ್ಕೆ ಕಾರಣಗಳಾಗಿರಬಹುದು.